ಪೆಟ್ರೋಲ್ ತಂದು ಬೆಂಕಿ ಹಚ್ಕೊಂತೀನಿ ಅಂತ ತಗೊಂಬಂದು ಇಟ್ಟಿದ್ದಾನೆ ಮನೇಲಿ. ಮಾತ್ರ ಯಾವ್ದಾದ್ರು ಬಂದು ಮುಟ್ಟಿದಾಗ ಹುಡುಗ ಸತ್ತೋದ್ರೆ ಅವ್ರ ಮನೆಗೆ ಯಾರು ಜವಾಬ್ದಾರಿ ಹೇಳಿ? ನೀವೇ ಹೇಳಿ. ಆ ಮನೆಗೆ ಯಾರು ಜವಾಬ್ದಾರಿ? ಅವ್ರ ಅಮ್ಮ ಅವ್ರ ತಾಯಿ ತಂದೆನ ಯಾರು ನೋಡ್ಕೊಂತಾರೆ? ಎಲ್ಲ ಇಲ್ಲಿರೋ ಜನ ಎಲ್ಲ ಸಾಯ್ತೀವಿ ಸರ್. ನಮ್ಮ ಮನೇಲಿ ಮೇಲೆ ಯಾರು ಮುಟ್ಬಾರ್ದು. ಏನೋ ಬಂದಿದ್ರೆ ನಾವು ಸಾಯ್ತೀವಿ. ಮಕ್ಕಳು ಮರಿಗಂಡು ಎಲ್ಲ ಸಾಯ್ತೀವಿ ಸರ್. ಯಾರು ಒಬ್ಬನು ಏನ್ ಮುಟ್ಬಾರ್ದು ಸರ್. ನೋಡಿ ಸರ್, ನೀವೆಲ್ಲ ಫೋಟೋ ಹಿಡ್ಕೊಳ್ಳಿ. ಎಷ್ಟು ಮನೆ ಹೊಡೆದಾಗ ಸರ್. ದೊಡ್ಡ ಹೋರಾಟ ಮುಖಾಂತರ ನಮ್ಮ ಜಾಗನ ಹಕ್ಕನ್ನ ನಾವು ಪಡ್ಕೊತೀರಿ ಸರ್. ಎಂಥ ಹೋರಾಟನ ಅಂದರೆ ನಾವು ಪೆಟ್ರೋಲ್ ಮುಖಾಂತರ, ಸೀಮೆನಿಂದ ಪೆಟ್ರೋಲ್ ಮುಖಾಂತರ ಮಕ್ಕಳಿಂದ ಅಷ್ಟು ಜನ ಸರ್ ಜಾಗ ಮಾತ್ರ ಕೊಟ್ಟಿಲ್ಲ ಅಂದರೆ ನಾವು ಅಷ್ಟು ಜನ ಸರ್. ಗೌರ್ಮೆಂಟಿಂದ ನಾವು ಖಂಡಿತ ಗೌರ್ಮೆಂಟಿಂದ ಹೋಗೋ ಸರ್ ಪ್ರಾಣ. ಗೌರ್ಮೆಂಟೇ ಹಣ ಸರ್ ನಮ್ಮ ಪ್ರಾಣ. ಎಲ್ಲಾನು ನಾವೇ ಮಾಡ್ಕೊಂಡು ನಾವೇ ಜೀವನ ಮಾಡ್ಕೊಂಡು ಮಳೆ ಬಂದ್ರೆ ಮನೆ ಒಳಗಡೆ ನೀರು ತುಂಬಿಡ್ತದೆ. ಮಳೆ ಬಂದ್ರೆ ಮನೆ ಒಳಗಡೆ ನೀರು ತುಂಬಿಡ್ತದೆ. ಆ ನೀರ್ನೇ ನಾವು ನೈಟ್ ಎಲ್ಲ ಎತ್ತಾಕೊಂಡು ಜೀವನ ಮಾಡ್ತಾ ಇದೀವಿ. ಅಕ್ಕಿ ಬಕ್ಕಿ ಎಲ್ಲ ನಡೆದೋಗ್ಬಿಡುತ್ತೆ. ಅವತ್ತೆಲ್ಲ ನಾವು ಉಪವಾಸ ಸತ್ತಿದೀವಿ. ಯಾರು ಬಂದು ಯಾರ ಮನೇಲಿ ನೀರು ತುಂಬಿದೆ ಅಂತ ಯಾರು ಬಂದು ನೋಡಿಲ್ಲ. ನಮ್ಮ ಜೀವನ ನಾವೇ ಕಾಪಾಡ್ಕೊಂಡಿದ್ದೀವಿ. ಆವಾಗೆಲ್ಲ ಇಲ್ದ್ರೆ ಗೌರ್ಮೆಂಟ್ ಇವಾಗ ಎಲ್ಲಿಂದ ಬಂತು? ಇವಾಗ ಎಲ್ಲಿಂದ ಬಂತು? ರೋಡ್ ನಾವೇ ಮಾಡ್ಕೊಂಡಿದೀವಿ, ದಾರಿ ನಾವೇ ಮಾಡ್ಕೊಂಡಿದೀವಿ. ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಎಲ್ಲ ಕುರುಬು ಕೊಟ್ಟಿದ್ದಾರೆ. 22 ವರ್ಷ ನಾನು ಓಟ್ ಹಾಕಿದ್ದೀನಿ ದೊಡ್ಡಮಂಗಲದಲ್ಲಿ. 20 ವರ್ಷ ಓಟ್ ಬೇಕಾಗಿತ್ತು. ಇವಾಗ ನಮ್ಮ ಮನೆ ಯಾಕೆ ಹೊಡಿಬೇಕು? ಯಾಕೆ ಹೊಡೆಯಕ್ಕೆ ಬರಬೇಕು? ನಮ್ಗೆ 3 ತಿಂಗಳು ಟೈಮ್ ಕೊಟ್ಟು ತಾನೆ ನಮ್ಗೆ ಯಾವ್ದಾದ್ರು ಪರ್ಮಿಷನ್, ನಮ್ಮ ಪರ್ಮಿಷನ್ ತಗೊಂಡು ತಾನೆ ಹೊಡಿಬೇಕು. ಇನ್ನೊಂದು ವಿಷಯವನ್ನ ಸ್ಪಷ್ಟ ಮಾಡೋದಾಯ್ತು ಅಂತ ಹೇಳಿದ್ರೆ, ಏನು ಈ ಸೈಟ್ಸ್ಗಳನ್ನ ನಕಲಿ ಮಾಡಿ ಅಥವಾ ಸರ್ಕಾರದಿಂದಲೇ ನಕಲಿಯಾಗಿ ಏನು ಡಾಕ್ಯುಮೆಂಟ್ಸ್ ಅನ್ನ ಇವರಿಗೆ ಕೊಟ್ಟಿದ್ದಾರೆ, ಆ ವ್ಯಕ್ತಿಯನ್ನ ಮೊದಲು ಬಂಧಿಸಿ, ಆ ವ್ಯಕ್ತಿ ಏನಿದ್ದಾನೆ ಇವರಿಂದ ಹಣ ತೆಗೆದುಕೊಂಡಿದ್ದಾನೆ, ಆ ಹಣವನ್ನೆಲ್ಲ ಮೊದಲು ಇವ್ರಿಗೆ ಕೊಡಿಸಿ, ಅದಾದ ನಂತರ ಈ ಕಟ್ಟಡಗಳನ್ನ ಒಡೆಯುವಂತ ಕಾರ್ಯ ಮಾಡಬೇಕಿತ್ತು DC ಅವ್ರಿಗೆ. ಅಷ್ಟು ಪರಿಜ್ಞಾನ ಬೇಡವೇನ್ರಿ? ನೇರವಾಗಿ ಬಂದು ಹೊಡೆದ್ರೆ ಎಲ್ಲಿಗ್ರಿ ಹೋಗ್ಬೇಕು ಅವರು? MLA ಏನ್ ಸತ್ತಿದಾರೇನ್ರಿ? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.